ವೆಲ್ಕಮ್ ಟು ಬ್ಯಾಂಗ್ಳೂರ್ ಲೈಫ್ ಸ್ಟೋರಿ ಚಾನಲ್ಗೆ. ಇವಾಗ ತಾನೇ ಕೆಲಸ ಮುಗೀತು, ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಆಫೀಸ್ ಮುಂದೆನೇ ಬಸ್ ಸ್ಟಾಪ್ ಇದೆ. ಬಟ್ ಏನಂದರೆ ಅಲ್ಲಿ ಸ್ವಲ್ಪ ರೋಡ್ ರಿಪೇರಿ ಮಾಡೋದ್ರಿಂದ ಬಸ್ ಯಾವುದೋ ಆ ಕಡೆಗೆ ಹೋಗ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ದೂರ ನಡ್ಕೊಂಡೋಗಿ ಆಮೇಲೆ ಬಸ್ಗೆ ಹತ್ತೋದು. ನಾನು ಎಲ್ಲಿ ಕೆಲಸ ಮಾಡ್ತಿರೋದು, ಯಾವ ಏರಿಯಾ, ಏನು ಕೆಲಸ ಮಾಡ್ತಾ ಇರೋದು ಅಂತ ಎಲ್ಲನೂ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಂತೆ. ಆದರೆ ಏನಂದರೆ ಈ ಏರಿಯಾದಲ್ಲಿ ಫೋನ್ ಎತ್ಕೊಂಡು ವೀಡಿಯೋ ಮಾಡೋಕ್ಕೆ ಭಯ, ಕಳ್ಳರ ಕಾಟ ಜಾಸ್ತಿ ಇದೆ. ಅದು ಬೇರೆ ಒಬ್ಬರೇ ಹೋಗ್ತಾ ಇರ್ತೀವ, ಕಷ್ಟ. ಓಕೆ ಬನ್ನಿ, ನಾವು ಮತ್ತೆ ಬಸ್ ಹತ್ತಿ ಮತ್ತೆ ಅಲ್ಲಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಡೈಲಿ ನಡ್ಕೊಂಡು ಹೋಗ್ತಾ ಇದೇ ರೂಟೇ ಡೈಲಿ ನಡ್ಕೊಂಡು ಹೋಗೋದು. ಏನು ಗೊತ್ತಾ, ನಾವು ಚಿಕ್ಕವರು ಇರುವಾಗ ಸ್ಕೂಲ್ ಬಿಟ್ಟ ಮೇಲೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ. ಅವಾಗ ಸುಮ್ಮನೆ ಹೋಗ್ತಾ ಇರ್ತೀವ, ಹೋಗಲ್ಲ ತಾನೇ. ನೋಡಿ, ಈ ಒಣಗೋಗಿರೋ ಎಲೆ ಮೇಲೆ ನಡ್ಕೊಂಡು ಹೋಗ್ತಿದ್ರೆ ಅದ್ರ ಸೌಂಡ್ ಹೆಂಗೆ ಕೇಳಿಸ್ತಿದೆ ಅಂತ ನಂಗೆ ತುಂಬ ಇಷ್ಟ ಇದು ಸೌಂಡು. ಅದಕ್ಕೆ ನಾನು ಯಾವಾಗಲೂ ಹೋಗ್ಬೇಕಾದ್ರೆ ಈ ಎಲೆಗಳ ಮೇಲೇ ನಡ್ಕೊಂಡು ಹೋಗ್ತಾ ಇರ್ತೀನಿ. ಬಟ್ ಏನಂದರೆ ಅದು ತುಂಬ ಒಣಗೋಗಿರುತ್ತಲ್ವ, ಒಣಗೋದಾಗ ಅದ್ರ ಮೇಲೆ ಹೆಜ್ಜೆ ಇಟ್ಟರೆ ಅದ್ರ ಸೌಂಡೇ ಬೇರೆ ಥರ ಇರುತ್ತೆ. ಯಾರ್ಯಾರಿಗೆ ಈ ಥರ ಮತ್ತೆ ಹೋಗ್ಬೇಕಾದ್ರೆ ರೋಡಲ್ಲಿ ಆ ಗಿಡ ಮುಟ್ಕೊಂಡು ಈ ಗಿಡ ಮುಟ್ಕೊಂಡು ಹಾಟೆ ಉಟ್ಕೊಂಡು ಆವಾಗಿನ ಲೈಫೇ ಚೆನ್ನಾಗಿತ್ತು ಅಲ್ವಾ. ಇವಾಗ ನೋಡಿ, ಸಿಂಗಲ್ಲಾಗಿ ರೋಡುದ್ದಕ್ಕೂ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಶಿವಾಜಿನಗರ ಬಸ್ವರೆಗೂ ನಡ್ಕೊಂಡು ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಏನಂದರೆ ನಾನು ಶಿವಾಜಿನಗರಕ್ಕೆ ಡೈಲಿ ಹೋಗ್ತೀನಲ್ವ, ಅದಕ್ಕೋಸ್ಕರ ಶಿವಾಜಿನಗರ ಅಂತ ಹೇಳಿದೆ. ಬಟ್ ಇವತ್ತು ಮಂಗಳವಾರ ಆಗಿರೋದ್ರಿಂದ ಮೆಜೆಸ್ಟಿಕ್ಕಲ್ಲಿರೋ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಪ್ರತಿ ಮಂಗಳವಾರ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಬಟ್ ಮರ್ತೋಗ್ಬಿಟ್ಟಿದ್ದೀನಿ ಈ ವಾರ, ಯಾಕಂದರೆ 2023ಯಲ್ಲಿ ನಂಗೆ ಅಮ್ಮ ಆಗಿತ್ತು. ಆವಾಗ ನಾನು ಮಂಗಳವಾರ ಅಣ್ಣಮ್ಮನ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ. ಈ ಮಧ್ಯೆ ಸ್ವಲ್ಪ ಕೆಲಸ ಇರೋದ್ರಿಂದ ಬಿಟ್ಬಿಟ್ಟಿದ್ದೆ. ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ 1ನೇ ತಾರೀಕಿಂದ. ಇವಾಗ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮನೆಗೆ ಹೋಗ್ಬೇಕು. ಎಷ್ಟೊತ್ತಾಗುತ್ತೆ ಏನು ಅಂತ ನೋಡೋಣ ಬನ್ನಿ. ಇವಾಗ ತಾನೇ ಜಸ್ಟ್ ಬಸ್ ಸ್ಟಾಪ್ ರೀಚು. ಇನ್ನೇನು ಬಸ್ಗೋಸ್ಕರ ವೇಟಿಂಗ್. ಬಸ್ ಬಂದ ತಕ್ಷಣ ಬಸ್ ರಶ್ ಇದ್ದರೆ ವೀಡಿಯೋ ಮಾಡೋಕ್ಕಾಗಲ್ಲ. ಬಸ್ ಏನಾದರೂ ಫ್ರೀ ಆಗಿದ್ದರೆ ನೀಟಾಗಿ ವೀಡಿಯೋ ಮಾಡ್ತೀನಿ. ಇದೇನೆಂದರೆ ಅಣ್ಣಮ್ಮ ದೇವಸ್ಥಾನದ ಎಂಟ್ರೆನ್ಸು. ಇದೆ ಅಣ್ಣಮ್ಮ ದೇವಿ ಮಹಾಸಂಸ್ಥಾನ ಅಂತ ಮೆಜೆಸ್ಟಿಕ್ಕಲ್ಲಿದೆ. ತುಂಬ ಚೆನ್ನಾಗಿದೆ ಗೊತ್ತಾ. ಇಲ್ಲೇನಂದರೆ ನೋಡಿ, ಅಲ್ಲಿ ಎಂಟ್ರೆನ್ಸಲ್ಲಿ ಎಲ್ಲರೂ ಮೊಸರು ಮತ್ತು ಉಪ್ಪು ಎರಡೂ ಹಾಕ್ತಾರೆ. ಯಾಕಂದರೆ ಅಮ್ಮ ಆಗಿ ಚಿಕ್ಕ ಮಕ್ಕಳಿಗೆಲ್ಲ ಅಮ್ಮ ಬರುತ್ತಲ್ವ, ಮಕ್ಕಳುಗಳನ್ನೆಲ್ಲ ನೋಡಿ ತುಂಬ ಜನ ಚಿಕ್ಕ ಮಕ್ಕಳನ್ನ ಕರ್ಕೊಂಬರ್ತಾರೆ. ಹೋದ ಸರಿ ಕೂಡ ನಮಗೂ ಹಂಗೆ ಆಗಿತ್ತು. ಬೇವಿನ ಸೊಪ್ಪು ಎಲ್ಲನೂ ಎಂಟ್ರೆನ್ಸಲ್ಲೇ ಸಿಗುತ್ತೆ. ಅದನ್ನೆಲ್ಲ ತೊಗೊಂಡು ನೋಡಿ, ಮೊಸರು, ನಾನು ಪ್ರತಿ ಸರಿನೂ ಮೊಸರು ಮಾತ್ರ ಹಾಕ್ತೀನಿ. ಉಪ್ಪೆಲ್ಲ ಕೆಲವು ಸರಿ ತೊಗೊತೀನಿ, ಕೆಲವು ಸರಿ ತೊಗೊಳ್ಳಲ್ಲ. ಯಾಕಂದರೆ ಆಫೀಸ್ ಮುಗಿಸ್ಕೊಂಡು ಬೇಗ ಒಂದೊಂದು ಸರಿ ತುಂಬ ರಶ್ ಆಗಿರುತ್ತೆ, ಆದರೆ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ. ನಾವು ಕೂಡ ಫೇಮಸ್ ಯೂಟ್ಯೂಬರ್ ಆದಾಗ ಅಣ್ಣಮ್ಮ ದೇವಸ್ಥಾನದ ಒಳಗಡೆಗೆ ಹೋಗಿ ವೀಡಿಯೋ ಮಾಡ್ಬೋದು. ನೋಡಿ, ಇವೆಲ್ಲ ಏನು ಗೊತ್ತಾ, ಬ್ಯಾಂಗ್ಳೂರಲ್ಲಿ ಏರಿಯಾದಲ್ಲೂ ಅಂದರೆ ದೇವ್ರನ್ನ ಕೂರಿಸ್ತಾರಲ್ವ, ಆವಾಗ ಉತ್ಸವ ಮೂರ್ತಿಗಳು ಅಂತ ಹೇಳ್ತಾರೆ. ಇದನ್ನೆಲ್ಲ ತೊಗೊಂಡೋಗಿ ಒಂದೊಂದು ಏರಿಯಾಗೆ ಒಂದೊಂದು ದೇವ್ರನ್ನ ತೊಗೊಂಡೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಮತ್ತೆ ತೊಗೊಂಬಂದು ಇಲ್ಲಿ ಇಡೋದು. ಅದಕ್ಕೆ ಎಲ್ಲರೂ ನೋಡಿ ಫುಲ್ ರೆಡಿ ಆಗಿಬಿಟ್ಟು ಕೂತ್ಕೊಂಡಿದ್ದಾರೆ. ಆಮೇಲೆ ಅದೇನಂದರೆ ಒಳಗಡೆ ಎಂಟ್ರೆನ್ಸಲ್ಲಿ ಮತ್ತೆ 120 ರೂಪೀಸ್ ಕೊಟ್ಟರೆ 2 ಲಿಂಬೆಹಣ್ಣು ಮತ್ತು ಸ್ವಲ್ಪ ಹೂವು ಕೊಡ್ತಾರೆ. ಅದನ್ನು ತೊಗೊಂಬಿಟ್ಟು ಮತ್ತೆ ನಾನು ಏನು ಮಾಡಿದೆ ಅಂದರೆ ಒಂದೊಂದು ದೇವ್ರದ್ದು ಫೋಟೋ ತೆಗಿಬೇಕಿತ್ತು. ತುಂಬ ಜನ ಇದ್ದರು, ಅದಕ್ಕೋಸ್ಕರ ನಾನೇನು ಮಾಡಿದೆ, ಜಾಸ್ತಿ ನೋಡಿ 2 ಲಿಂಬೆಹಣ್ಣು ಕೊಡ್ತಾರೆ 20 ರೂಪೀಸ್ ಕೊಟ್ಟರೆ. ಚೆನ್ನಾಗಿರುತ್ತೆ. ನಾನಂತೂ ಪ್ರತಿ ಸಾರಿ ತೊಗೊಂಬಿಟ್ಟು ಒಂದು ಬ್ಯಾಗಲ್ಲಿ ಇಟ್ಟಿರ್ತೀನಿ, ಒಂದು ಜ್ಯೂಸ್ ಮಾಡಿ ಕುಡಿತೀನಿ. ನನ್ನ ಹಿಂದೆ ಇಬ್ಬರು ಅಜ್ಜಿಗಳು ಕೂತಿದ್ರು ನೋಡಿ, ಹೆಂಗೆ ವೀಡಿಯೋ ನೋಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅಜ್ಜಿ ನೀವು ಬಂದ್ರಾ? ನನ್ನ ಹಿಂದೆ ಇಬ್ಬರು ಅಜ್ಜಿಗಳು ಕೂತಿದ್ರು, ಅವ್ರಿಗೆ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಹೋಗಿ ತೊಗೊಂಬ ಅಂತ ಹೇಳಿದ್ರು ನೋಡಿ. ಮೊಸರನ್ನ ಪ್ರತಿ
ಪ್ರತಿ ಸರಿ ಬಂದ್ರೂ ಮೊಸರನ್ನ ತಿಂದೆ ನಾನು ಹೋಗೋದೇ ಇಲ್ಲ. ಬನ್ನಿ ಮತ್ತೆ ಇನ್ನೇನು ಟೈಮ್ ಆಯಿತು, ಮನೆ ಕಡೆ ಹೋಗೋಣ. ನೋಡಿ ಹೆಂಗೆ ನೋಡ್ತಾ ಇದ್ದಾರಂತೆ, ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕೂ ಒಂಥರ ಇದೆ. ಬಟ್ ಹೋಗಲಿ ಪರವಾಗಿಲ್ಲ, ಒಂದ್ಸರಿ ಸೋಷಿಯಲ್ ಮೀಡಿಯಾಗೆ ಬಂದಮೇಲೆ ಎಲ್ಲನೂ ಧೈರ್ಯವಾಗಿ ಇರಬೇಕು, ಇಲ್ಲ ಅಂದರೆ ಆಗಲ್ಲ. ಅದಕ್ಕೆ ನಾನು ಈ ಮುದ್ದಾದ ಲಾಗ್ನ ಅಣ್ಣಮ್ಮ ದೇವಸ್ಥಾನದಲ್ಲೇ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಎಂಟ್ರೆನ್ಸಿಗೆ ಬಂದು ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ. ಏನಂದರೆ ಇಲ್ಲಿಂದ ಮತ್ತೆ ನಾನು ನಮ್ಮ ಏರಿಯಾಗೆ ಹೋಗೋಷ್ಟರಲ್ಲೇ 1 ಅವರ್ ಆಗಿಬಿಡುತ್ತೆ. ನಾನು ವೀಡಿಯೋ ನೋಡ್ತಿರೋ ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್.